ಒಂದು ದೇವಸ್ಥಾನದ ಸುಮ್ಮನೆ ಹೋಗೋದ್ಬಿಟ್ಟು ಪಡಿ ಪಡಿ ಚಿಟ್ಟು ಇದ್ರಲ್ಲಿ ಒಂಚೂರು ಮಾಡೆ ಒಂದು ವರ್ಷ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಏನಂತ ಹೇಳಿದ್ರೆ ಹಳದಿ ಶಾಸ್ತ್ರ ಇದೆಯಲ್ವ, ಸೊ ಹಳದಿ ಶಾಸ್ತ್ರಕ್ಕೆಲ್ಲ ನಾವು ಸಾಮಾನು ತೊಗೊಳ್ಬೇಕಿತ್ತು. ಹಾಗಾಗಿ ಮಾರ್ಕೆಟ್ಗೆ ಬಂದಿದ್ದೀವಿ. ಸೊ ಮಾರ್ಕೆಟಲ್ಲಿ ಸಾಮಾನೆಲ್ಲ ತೊಗೊಳ್ತಾ ಇದ್ವಿ, ಪರ್ಚೇಸ್ ಮಾಡ್ಕೊಂಡು ಏನೇನು ಬೇಕಂತ ಎಲ್ಲ ಮುಂಚೆನೇ ಲಿಸ್ಟ್ ಮಾಡ್ಕೊಂಡಿದ್ವಿ. ಮರ್ತುಬಿಡುತ್ತೆ ಅಂತ. ಈ ಮದುವೆಗೆ ಗೊಂದಲದಲ್ಲಿ ಫ್ರೆಂಡ್ಸ್ ನಾವು ಎಷ್ಟು ಶಾಪಿಂಗ್ ಮಾಡ್ತಾಯಿರ್ತೀವಿ ಮದುವೆಗೆ ಬೇಕಾದ ಪ್ರತಿಯೊಂದು ವಸ್ತುನೂ ಅಂತ. ಬಟ್ ಕೊನೆ ಗಳಿಗೆವರೆಗೂ ಹೆಂಗಾಗುತ್ತೆ ಅಂದರೆ ಯಾವುದಾದ್ರೂ ಒಂದು ಸಾಮಾನನ್ನ ಮರ್ತ್ಕೊಬಿಟ್ಟಿರ್ತೀವಿ, ಇಲ್ಲ ಏನಾದರೂ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಆ ಥರ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಲಿಸ್ಟೆಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಇವಾಗ ಅದಕ್ಕೆ ಬೇಕಾದಂಥ ಸಾಮಾನುಗಳೆಲ್ಲ ತೊಗೊಂಡು ಇನ್ನು ಉಳಿದಿದ್ದೇನೋ ತರಕ್ಕೆ ಹೋಗಬೇಕಿತ್ತು. ಶಿವು ನೋಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಹೋಗಿದ್ದ. ನಾನು ಅತ್ತೆ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಮತ್ತೆ ಬಂದ, ನೀನೊಂದು ಸಲ ನೋಡು ಅಂತ ಹೇಳಿ. ಅದೇನೆಂದರೆ ಪೇಟ. ಅದು ನನಗೊಂದು ಸಲ ಅಕ್ಕ ಈ ಥರ ಡಿಸೈನ್ ಇದೆ, ಪೇಟ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಡೋದ. ಆಮೇಲೆ ಹಾಗೆ ಅತ್ತೆ ಬಳೆ ಎಲ್ಲ ತೊಗೋಬೇಕು, ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಂಡೋದ್ರು ಬ್ಯಾಂಗಲ್ ಸ್ಟೋರ್ಗೆ. ಸೊ ಬ್ಯಾಂಗಲ್ ಸ್ಟೋರ್ಗೆ ಬಂದಿದ್ದೀವಿ. ಅಲ್ಲಿ ನೋಡ್ತಾ ಇದ್ವಿ ಜ್ಯುವೆಲ್ರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಂದರೆ ಇಲ್ಲಿ ರೆಂಟಿಗೆಲ್ಲ ಅವೈಲಬಲ್ ಇದೆ ಅಂತೆ, ಮದುವೆಗೆಲ್ಲ ವೆಡ್ಡಿಂಗ್ಗೆ. ಸೊ ಅದಾದಮೇಲೆ ಮ್ಯಾಚಿಂಗ್ ಸ್ಯಾರಿಗೆ ಮ್ಯಾಚಿಂಗ್ ಪೆಟಿಕೋಟ್ ಎಲ್ಲ ತೊಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಅತ್ತೆ ಇವಾಗ ಮ್ಯಾಚಿಂಗ್ ಪೆಟಿಕೋಟ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪಿಗೆ ಬಂದ್ವಿ. ಅದಾದಮೇಲೆ ಗೊತ್ತಲ್ಲ ನಿಮಗೆ, ಹಳದಿ ಶಾಸ್ತ್ರಕ್ಕೆ ಒಂದ್ರಿ ಬೇಕಿತ್ತು. ಒಂದ್ರೆ ಆ್ಯಕ್ಚುಲಿ ಮನೇಲಿತ್ತು, ಅದು ತುಂಬ ಹಳೇದಾಗ್ಬಿಟ್ಟಿತ್ತು, ತುಂಬ ದಿನ ಆಗಿತ್ತು. ಸೊ ಅಮ್ಮ ಹಂಗಾಗಿ ಹೊಸದು ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ನಾವು ಒಂದ್ರಿ, ಸೇರು, ಮನೆಗೆ ಬೇಕಾದಂಥ ಸಾಮಾನುಗಳು ಅದನ್ನೆಲ್ಲ ತೊಗೊಂಡು, ಅದಾದಮೇಲೆ ಇದು ನನಗೆ ಕಳಶದ್ದು ಪಾತ್ರೆ ತೊಗೋಬೇಕಿತ್ತು, ಅಲ್ಲಿ ಸಿಗಲಿಲ್ಲ ನಮಗೆ. ಸೊ ಅದನ್ನೆಲ್ಲ ತೊಗೊಂಡು ಇವಾಗ ಹೊರಡ್ತಾ ಇದ್ವಿ. ಅಯ್ಯಪ್ಪ, ಶಾಪಿಂಗ್ ಅಂತ ಹೋಗಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ಅಲ್ಲಿ ಬರ್ತಾ ಹಾಗೆ ಫಾಲೂದ ತಿನ್ನೋಣ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಸೊ ಫಾಲೂದ ಎಲ್ಲ ತಿಂದು ಮುಗಿಸಿ ಆಮೇಲೆ ಅದಾದಮೇಲೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ. ಅಂದರೆ ನೈಟ್ ಎಲ್ಲ ಸಾಮಾನೆಲ್ಲ ತೊಗೊಂಡು ಬರೋದು ಹಂಗೆ ಲೇಟ್ ಆಯಿತು, ನಾವು ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬರೋದು. ನೆಕ್ಸ್ಟ್ ಡೇ ರಮ್ಯಾ ಅವ್ರು ಕೂಡ ಸೂರತ್ಗೆ ಹೋಗಿದ್ರಲ್ವ, ಸೊ ಅವ್ರು ಕೂಡ ಅಲ್ಲಿಂದ ಬಂದರು. ಅದಾದಮೇಲೆ ನಾವು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು, ನಾಳೆಗೆ ಹಳದಿ ಶಾಸ್ತ್ರ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸೋಫಾ ಎಲ್ಲ ಆ ಕಡೆಗೆ ಶಿಫ್ಟ್ ಮಾಡಿ, ಒಂಥರ ಮನೆಗೆ ಥಿಂಗ್ಸ್ಗಳು ಅವಾಗವಾಗ ಚೇಂಜ್ ಆಗ್ತಾಯಿದ್ರೆ ಈ ಕಡೆಯಿಂದ ಆ ಕಡೆಗೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ಹಾಗೆ ಫ್ರೆಂಡ್ಸ್, ನಾನು ಅಗ್ಯಾರೋ ಎಲೆಕ್ಟ್ರಿಕ್ ಎಗ್ ಬಾಯ್ಲರ್ನ ಯೂಸ್ ಮಾಡಿಕೊಂಡು ಇವತ್ತು ಎಗ್ ಬಾಯ್ಲ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಚೆನ್ನಾಗಿದೆ. ಸೊ ತುಂಬ ಕ್ವಿಕ್ಕಾಗಿ ನಾವು ಎಗ್ ಕೂಡ ಬಾಯ್ಲ್ ಮಾಡ್ಕೋಬೋದು. ಸೊ ಹಾಗಾಗಿ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು ನಾನು ಎಗ್ ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗುತ್ತೆ, ತುಂಬ ಈಸಿ ಕೂಡ. ಹಾಗೆ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಹೇಳಿದ್ರೆ ನಾನು ಈ ಪ್ರಾಡಕ್ಟ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಸೊ ನೀವು ಕೂಡ ಆ ಲಿಂಕನ್ನ ಪ್ರೆಸ್ ಮಾಡಿ ಹಾಗೆ ವಿಸಿಟ್ ಮಾಡಿ ಈ ಒಂದು ಪ್ರಾಡಕ್ಟ್ನ ಬೈ ಮಾಡ್ಬೋದು. ಸೊ ನೀವು ಕೂಡ ಎಗ್ ಬಾಯ್ಲ್ನ ಇವಾಗ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಈ ಅಗ್ಯಾರೋ ಪ್ರಾಡಕ್ಟ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಆಮೇಲೆ ಡೆಕೋರೇಷನ್ ಮಾಡೋ ಪ್ಲೇಸು ಮತ್ತು ಯಾವ ಜಾಗದಲ್ಲಿ ಕೂರಿಸ್ಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದು ಅಲ್ವಾ. ಸೊ ಹಾಗಾಗಿ ಇದು ಸೋಫಾಸ್ ಎಲ್ಲ ಆ ಕಡೆ ಹಿಂಗೆ ನನ್ನ ವೀಡಿಯೋ ಮಾಡಬೇಡ, ನಾನು ಕ್ಲೀನ್ ಮಾಡ್ತಾ ಹಿಂಗಿದ್ದೀನಿ ಹಂಗಿದ್ದೀನಿ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು ಕಾಲು ಎಳಿತಾ. ನೋಡಿ, ಬಂಟು ಮನೆ ಒರೆಸ್ಲಿಕ್ಕೆ ಬಕೆಟ್ ನೀರು ಹಾಕಿದರೆ ಬಂದು ಅವನೇ ಎಲ್ಲ ಕ್ಲೀನ್ ಮಾಡೋ ಥರ ಮಾಡ್ತಿದ್ದಾನೆ. ಸೊ ಫೈನಲಿ ಏನಂದರೆ ನಾಳೆ ಹಳದಿ ಶಾಸ್ತ್ರಕ್ಕೆ ಮನೆಯೆಲ್ಲ ಕ್ಲೀನ್ ಆಗ್ತಿದೆ. ಆ್ಯಕ್ಚುಲಿ ನಾನು ಅತ್ತೆಲ್ಲ ಹೋಗ್ಬಿಟ್ಟು ಸ್ಟೆಪ್ಸ್ ಎಲ್ಲ ತೊಳೆದ್ಬಿಟ್ಟು ಬಂದ್ವಿ. ಅಪ್ಪ, ಮದುವೆ ಮನೆ ಅಂದರೆ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ, ಹಂಗಿರುತ್ತೆ ಕೆಲಸ ಅಂತೂ. ಸೊ ಫೈನಲಿ ಹೇಗೋ ಎಲ್ಲರೂ ಸೇರಿಕೊಂಡು ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ನೋಡಿ, ಅಥರ್ವ ಕೂಡ ವೀಡಿಯೋ ಮಾಡ್ಕೊಳ್ತಾ ಇದ್ದೇನೆ. ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡು, ಏನು ಮಾಡ್ತಾಯಿದ್ದೀರಾ ನೀವು ಅದು ಇದು ಅಂತ ಅಂದ್ಕೊಂಡು ಇವಾಗ ಅವನೇ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಅವ್ರ ಅಮ್ಮ ಏನು ಮಾಡೋದು, ಅವ್ರ ಅಮ್ಮನಿಗೆ ಇವಾಗ ಅವನೇ ಕಾಂಪಿಟೇಷನ್ ಕೊಡೋದು.
ಹಾಗೆ ಫ್ರೆಂಡ್ಸ್, ಇದು ಬಂದು ಹಳದಿ ಶಾಸ್ತ್ರದ ದಿನ. ಹಳದಿ ಶಾಸ್ತ್ರದ ದಿನ ಏನಂತ ಹೇಳಿದ್ರೆ, ನಾವು ಆ್ಯಕ್ಚುಲಿ ನಮ್ಮ ಮನೆಗೆ ಹೋಗಿದ್ದೆ ನೈಟು. ಸೊ ಅಲ್ಲಿಂದ ಬೇಗ ಬಂದ್ವಿ. ಇನ್ನು ಎಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿ ಬಂಟು ನೋಡಿ. ನಾವು ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ರಮ್ಯಾ ಆ್ಯಕ್ಚುಲಿ ಫೋನ್ ಮಾಡಿಬಿಟ್ಟು ಇಡ್ಲಿ ತಂದುಬಿಡಿ, ಲೇಟ್ ಆಗುತ್ತೆ ಏನಾದರೂ ಟಿಫನ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬಂಟುಗೋಸ್ಕರ ಇಡ್ಲಿ ತೊಗೊಬರಕ್ಕೆ ಹೇಳಿದರು. ಸೊ ತಂದುಕೊಟ್ರು. ಇನ್ನು ನನ್ನ ಹಸ್ಬೆಂಡ್ ಬೇರೆ ಸ್ವಲ್ಪ ಇನ್ನೊಂದು ದಿನ ಹುಷಾರಿರಲಿಲ್ಲ, ಅವರಿಗೆ ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು. ಸೊ ಲಗ್ನ ಕಟ್ಸೋದಕ್ಕೆ ಹೋಗಬೇಕಿತ್ತು. ಹಾಗಾಗಿ ನಾನು ಮತ್ತು ಹಸ್ಬೆಂಡು ನನಗೆ ಅಲ್ಲಿಂದ ಅವ್ರಿಗೆ ಡ್ಯೂಟಿ ಕೂಡ ರಜೆ ಇರಲಿಲ್ಲ, ಡ್ಯೂಟಿಗೆ ಹೋಗಬೇಕಿತ್ತು. ಸೊ ನನಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ರಮ್ಯಾ ಅವರ ಹಸ್ಬೆಂಡ್ಗೆ ಹೋಗೋದಕ್ಕೆ ಹೇಳ್ಬಿಡೋಣ, ಅವರೇ ಹೋಗಿದ್ದು ಬರಲಿ ಅಂತ ಹೇಳಿದ್ರು. ಸೊ ಅದಾದಮೇಲೆ ನಾನು ಅವರಿಗೇ ರಮ್ಯಾ ಮತ್ತು ನವೀನ್ ಅವ್ರಿಗೆ ಹೋಗಿ ಬನ್ನಿ, ನೀವೇ, ನನಗೆ ಆಗೋದಿಲ್ಲ ರಮ್ಯಾ ಹೋಗಲಿಕ್ಕೆ, ಅವ್ರಿಗೆ ಅಲ್ಲಿಂದ ಯಾಕಂದರೆ ಹುಷಾರಿರಲಿಲ್ಲ ಬೇರೆ ಹಿಂದಿನ ದಿನ. ಹಾಗಾಗಿ ನೀನು ಹೋಗ್ಬಿಟ್ಟು ಬಂದುಬಿಡಿ, ನೀವೇ ಲಗ್ನ ಎಲ್ಲ ಕಟ್ಸ್ಬಿಟ್ಟು ಯಾರೋದ್ರೆ ಏನು ಅಂತ ಅಂದ್ಬಿಟ್ಟು. ಸೊ ಅದು ಅವ್ರು ಮುಗಿಸ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ನಾವು ಅಷ್ಟರಲ್ಲಿ ಮನೆಯಲ್ಲೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ನೋಡ್ತಾ ಇದ್ದೀರಲ್ಲ, ದೇವ್ರ ಮನೇಲಿ ಆಲ್ಮೋಸ್ಟ್ ಅಮ್ಮ ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಿದ್ದಾರೆ. ದೇವ್ರ ಮನೆ ಕೂಡ ಎಲ್ಲ ರೆಡಿ ಆಯಿತು. ಸೊ ತಟ್ಟೆ ಸಾಮಾನುಗಳೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಸೊ ತಟ್ಟೆ ಸಾಮಾನೆಲ್ಲ ರೆಡಿ ಆಗ್ತಾ ಇದೆ. ಕಲಶದ ತಟ್ಟೆ ರೆಡಿ ಮಾಡ್ಕೋಬೇಕು ಇವತ್ತು ಫ್ರೆಂಡ್ಸ್. ಕಲಶದ ತಟ್ಟೆನ ರೆಡಿ ಮಾಡಿಕೊಂಡ್ರೆ ಇದನ್ನು ಇನ್ನು ಬೀಗ್ರೂಟದವರೆಗೂ ನಾವು ಏನು ಚೇಂಜ್ ಮಾಡೋ ಹಾಗಿಲ್ಲ, ಬರೀ ಎಲೆ ಅಷ್ಟೇ ಚೇಂಜ್ ಮಾಡ್ಕೋಬೇಕು. ಅದಾದಮೇಲೆ ಅಮ್ಮ ಅವ್ರ ಮನೆ ಒಂದು ಪದ್ಧತಿ ಇದೆ. ಅಮ್ಮ ಅವ್ರ ಮನೇಲೂ ಅಷ್ಟೇ, ನಮ್ಮ ಗಂಡನ ಮನೆಯಲ್ಲೂ ಅಷ್ಟೇ. ಏನಂತ ಹೇಳಿದ್ರೆ, ಹೊಸ ಬಟ್ಟೆಗಳು ನಾವು ಮದುವೆಗೆ ಅಂತ ತಂದಿರೋ ಬಟ್ಟೆ ಮತ್ತು ಒಡವೆ ಎಲ್ಲ ಏನಿರುತ್ತೆ ಅದನ್ನು ನಾವು ಇದರಲ್ಲಿ ಅದನ್ನು ತುಂಬಿರೋ ಬಿಂದಿಗೆ ಮೇಲೆ ಅಥವಾ ಚೊಂಬಿನ ಮೇಲೆ ಇಟ್ಟು ಅದಕ್ಕೆ ಎಡೆ ಎಲ್ಲ ಮಾಡಿಬಿಟ್ಟು ಬೆಲ್ಲನ ಮಾಡಿದ್ದಾರೆ ಅಮ್ಮ. ಬೆಲ್ಲದನ್ನ ಮತ್ತು ಬಾಳೆಹಣ್ಣು ಎಲ್ಲ ಇಟ್ಟು ಅರಿಶಿನ ಕುಂಕುಮ ಹೂವು ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಸೊ ಫಸ್ಟು ನಾನು ಪೂಜೆ ಮಾಡಿದೆ, ಆಮೇಲೆ ಅಮ್ಮ ಎಲ್ಲ ಪೂಜೆ ಮಾಡಿದ್ರು. ಸೊ ಅದು ಪೂಜೆ ಒಂದು ಪದ್ಧತಿ, ಅದನ್ನು ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಇವತ್ತೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಮಾಡ್ಕೊಂಡ್ವಿ. ಅದೆಲ್ಲ ಆದಮೇಲೆ ನಾವು ಧಾನ್ಯದ ಗಂಟು ಅದೆಲ್ಲ ಮಾಡ್ಕೊಳ್ಬೇಕಿತ್ತು. ಸೊ ಧಾನ್ಯಗಳೆಲ್ಲ ಮಿಕ್ಸ್ ಮಾಡ್ಕೊಂಡ್ವಿ. ಆಮೇಲೆ ಧಾನ್ಯದ ಗಂಟೆಲ್ಲ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಡೆಕೋರೇಷನ್ ಅವ್ರು ಬಂದಿದ್ದರು. ಸೊ ಅವರು ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ದೇವ್ರ ಮನೆ ಮತ್ತು ಇದಕ್ಕೆ ಅವನಿಗೆ ಹಳದಿ ಶಾಸ್ತ್ರ ಮಾಡಲಿಕ್ಕೆ ಕೂರಿಸ್ತೀವಲ್ವ. ಸೊ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಎಲ್ಲ ಆಗ್ತಾಯಿತ್ತು. ಅಷ್ಟರಲ್ಲಿ ನಾವು ಧಾನ್ಯದ ಗಂಟೆಲ್ಲ ಮಾಡಿಟ್ಕೊಳ್ಬೇಕಿತ್ತು. ಮತ್ತು ನಾನು ಹೇಳ್ದಾಗೆ ಕಲಶದ ತಟ್ಟೆ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ಸೊ ಅಷ್ಟರಲ್ಲಿ ಊರಿಂದ ಎಲ್ಲರೂ ನಮ್ಮ ದೊಡ್ಡಮ್ಮ ಅವರೆಲ್ಲರೂ ಬಂದರು. ನೋಡಿ ರಮ್ಯಾ ಎಲ್ಲ ಅಂದರೆ ಅದು ಒಳ್ಕಲ್ಲಿದೆ ಅಲ್ವಾ, ನಾವು ಭತ್ತ ಕುಟ್ಟಬೇಕಲ್ಲ, ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಹಳ್ದಿ ಎಲ್ಲ ಹಚ್ಚುತ್ತಾ ಇದ್ದಾಳೆ. ಹೊರಗಡೆ ಎಲ್ಲ ಡೆಕೋರೇಷನ್ದು ಕೂಡ ರೆಡಿ ಆಗ್ತಾಯಿದೆ. ಮದುವೆ ಮನೆ ಅಂತ ಅಂದ್ರೇ ಸಖತ್ತು ಒಂಥರ ಒಳ್ಳೆ ಕಳೆ ಬಂದ್ಬಿಡ್ತು. ಎಲ್ಲ ಡೆಕೋರೇಷನ್ ಅದು ಇದು ಆಗ್ತಿದ್ದಂಗೆ ಫುಲ್ ಕಳೆ ಬಂದ್ಬಿಡ್ತು. ಶಿವಗೆ ತಮಾಷೆ ಮಾಡ್ತಾಯಿದ್ದೆ, ಏನು ಮಗನ ಮುಖದಲ್ಲಿ ಆಗಲೇ ಕಳೆ ಬಂದ್ಬಿಟ್ಟಿದೆಯಲ್ಲಪ್ಪ ಅಂತ ಅಂದ್ಬಿಟ್ಟು ಅವ್ನಿಗೆ ತಮಾಷೆ ಮಾಡ್ತಾಯಿದ್ವಿ. ಸೊ ಎಲ್ಲ ಮಾಡ್ತಾನೆ ನಮಗೇನು ಟೆನ್ಷನ್ ಅಂದರೆ, ಯಪ್ಪ ಟೈಮು ಕರೆಕ್ಟಾಗಿ ಕೂರಿಸ್ಬಿಟ್ರೆ ಸಾಕು ಅಂತ ಅನ್ನೋ ಟೆನ್ಷನ್ ಇರುತ್ತೆ. ಸೊ ಅದ್ರ ನಡುವೆ ನಮ್ಮ ಬಂಟು ಅಂತೂ ಹೋಯ್ತಾ ಬರ್ತಾ ಅವನಿಗೆ ಇನ್ಯಾರು ಬೇಡ, ಅವ್ರ ಅಪ್ಪನೇ ಎತ್ಕೋಬೇಕು, ಇಲ್ಲ ನಮ್ಮಮ್ಮ ಎತ್ಕೋಬೇಕು, ಯಾರಿಗೂ ಕೆಲಸ ಮಾಡೋಕ್ಕೆ ಬಿಡಲ್ಲ ಅವನು. ಎತ್ಕೊಳ್ಳಿ ಅಂತ ಇರ್ತಾನೆ. ಸೊ ಅವನ ಮಧ್ಯದಲ್ಲೇ ನಾವು ನಮ್ಮ ಕೆಲಸಗಳು ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ವಿ. ಫೈನಲಿ ನಾನು ನನ್ನ ಹಳದಿ ಡ್ರೆಸ್ಸನ್ನು ಹಾಕ್ಕೊಂಡೆ. ಅಷ್ಟರಲ್ಲಿ ನೋಡಿ ಊರಿಂದ ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದರು, ಆಂಟಿ ಅವರೆಲ್ಲ ಬಂದಿದ್ದಾರೆ, ರೇಣುಕಾ ಆಂಟಿ ಅವರೆಲ್ಲ. ಸೊ ಎಲ್ಲರೂ ಬರ್ತಾಯಿದ್ರು. ಆಗಲೇ ಟೈಮ್ ತುಂಬ ಹೊತ್ತಾಗಿತ್ತಲ್ವ. ಚೂರು ಹಿಂದಕ್ಕೆ ಹಿಡ್ಕೋಬೇಕಿತ್ತು, ಅಲ್ಲಿ ಸೌಂಡ್ ಏನು ಸ್ವಲ್ಪ ಹಿಂದಕ್ಕೆ ಹೋಗಲ್ಲ. ಚಿಕ್ಕದ ಮುಂದೆ ಇಡಿ, ದೊಡ್ಡದ ಹಿಂದೆ ಇಡಿ ಅಷ್ಟೇ. ಗುಡಿ ಸತ್ತ ಸಾಕೇನು ಚಿಂಟು ಕಟ್ ಮಾಡ್ಲಾ ಇದೆಯಾ ಯಾವ್ದು
ಗಡ್ಡಿ ತಂದ್ರೆ ಆಗ್ಬಿಡಿ. ನನ್ನೊಂದು ಗಡ್ಡಿ ಇಲ್ಲ ಸರ್, ನೋಡಿ ಸರ್. ನನಗೆ ಗಡ್ಡಿ ತಗೊಂಡು ಕೈಯಾಗ ಕೊಡಿ. ಸರಿ ನೋಡಿ ಸರ್. ನೋಡಿ ಸರ್, ಶಿವಕುಮಾರನೇ. ಮ್ಯಾಮ್, ಒಂದ್ ನಿಮಿಷ. ಟೈಮ್ ಎಷ್ಟು ಚೆನ್ನಾಗಿ ನೋಡು. ಒಂದ್ ನಿಮಿಷ ಈ ಕಡೆ ಹೋಗ್ಬಿಡಿ ಸರ್, ಈ ಕಡೆ ನೋಡಿ. 12:16 ಅಲ್ಲ ಇವ್ ಫೈನಲಿ ಫ್ರೆಂಡ್ಸ್ ಮದುವೆ ಶಾಸ್ತ್ರ ಅಂತೂ ಸ್ಟಾರ್ಟ್ ಆಯಿತು. ಸೊ ಇವಾಗ ಏನಂತ ಹೇಳಿದರೆ, ಮೊದಲಿಗೆ ಶಾಸ್ತ್ರಗಳೆಲ್ಲ ಶುರು ಮಾಡಬೇಕಲ್ವ, ಅದಕ್ಕೀಗ ನಮ್ಮ ಸೋದರತ್ತೆ ಕೈಲಿಂದ ಮಾಡಿಸ್ಬಿಟ್ಟು ಇವಾಗ ಶುರು ಮಾಡ್ತಾಯಿದ್ದೀವಿ. ಮೊದಲಿಗೆ ಅದು ವಸ್ತ್ರ ಎಲ್ಲ ಹಾಸ್ಬಿಟ್ಟು ಅವನಿಗೆ ಎಲ್ಲ ಮೊದಲೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ಶಾಸ್ತ್ರಗಳು ಶುರು ಆಗುತ್ತೆ. ಎಲ್ಲರೂ ಶಾಸ್ತ್ರ ಅಂದರೆ ಒಂದು 5 ಜನ ಅವನಿಗೆ ಸೋಗ್ಲು ಇದೆ. ಆಮೇಲೆ ಮತ್ತೆ ಸ್ನಾನ ಎಲ್ಲ ಆದಮೇಲೆ ಎಷ್ಟು ಮತ್ತೆ 4 ಜನ ಅಂದರೆ ಟೋಟಲ್ 9 ಜನ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ಶಾಸ್ತ್ರ ಶುರು ಆಗ್ತಾಯಿದೆ. ಶಿವು ಅಂತೂ ಫುಲ್ ಮಿಂಚುತ್ತಾ ಇದ್ದ. ಅವನಿಗೆ ಫುಲ್ಲು ನಾವು ರೇಗಿಸ್ಕೊಂಡು ಏನಪ್ಪ ಮದುಮಗ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ನೋಡಿ ಎಲ್ಲರೂ ಇದ್ರು. ಒಂಥರ ಚೆನ್ನಾಗಿತ್ತು. ಮಗನ ಕಳೆ ಶಿವು ಮುಖದಲ್ಲಿ ಕಾಣಿಸ್ತಾ ಇತ್ತು. ಅದು ಒಂಥರ ವೈಬೇ ಚೇಂಜ್ ಆಗಿಬಿಡುತ್ತೆ. ಇದು ಹಳ್ದಿ ಶಾಸ್ತ್ರದ ದಿನವೇ ಎಲ್ಲರೂ ಇರೋದು, ಆ ವಾತಾವರಣ, ಅದರಲ್ಲೂ ಹಳ್ದಿ ಹಚ್ಚಿದ ಮೇಲೆ ಮುಖದ ಲಕ್ಷಣವೂ ಚೇಂಜ್ ಆಗಿಬಿಡುತ್ತೆ. ಮದುವೆ ಹುಡುಗನ ಕಳೆ ಬಂದ್ಬಿಡುತ್ತೆ. ಸೊ ಫೈನಲಿ ಇವಾಗ ಏನಂತ ಹೇಳಿದ್ರೆ, ಶಿವಗೆ ಶಾಸ್ತ್ರ ಶುರುವಾಗಿದೆ. ಸೊ ಅತ್ತೆ ಮಾಡ್ತಾಯಿದ್ರೆ ಈಗ ಸೋದರತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಸೋದರತ್ತೆ ಫಸ್ಟು ಶಾಸ್ತ್ರ ಶುರು ಮಾಡಿದ್ದಾರೆ. ಹಾಗೆ ಫ್ರೆಂಡ್ಸ್, ಮೇಲ್ಗಡೆ ಅಡುಗೆ ಕೂಡ ಎಲ್ಲ ರೆಡಿ ಆಗ್ತಾಯಿತ್ತು. ಸೊ ಮೇಲ್ಗಡೆ ರೂಮಲ್ಲಿ ಅಡುಗೆ ಮಾಡಿಸ್ತಾ ಇದ್ವಿ. ಏನಕ್ಕಂದರೆ ಕೆಳಗಡೆ ಎಲ್ಲ ಶಾಸ್ತ್ರಗಳೆಲ್ಲ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ಅರ್ಶಿನ ಅಂದರೆ ಫಸ್ಟು ಶಾಸ್ತ್ರ ಆಗ್ಬಿಡ್ಬೇಕು. 5 ಜನ ಸೋಗ್ಲೆಲ್ಲ ಒಯ್ಯೋದು, ಅದು ಶಾಸ್ತ್ರ ಆದಮೇಲೆ ನಾವೇನಾದರೂ ಪ್ರತಿಯೊಬ್ಬರು ಹಳ್ದಿ ಹಚ್ಚೋದು, ಆಮೇಲೆ ಸ್ನಾನ ಮಾಡಿಸೋದು ಹಂಗಿರುತ್ತೆ. ಸೊ ಹಂಗಾಗಿ ಇವಾಗ ಫಸ್ಟು ಶಾಸ್ತ್ರದ ಮುಖಾಂತರ 5 ಜನ ಶಾಸ್ತ್ರ ಮಾಡಿಬಿಟ್ಟು ಆಮೇಲೆ ಇನ್ನೆಲ್ಲರೂ ಪ್ರತಿಯೊಬ್ಬರೂ ಹಲ್ದಿ ಹಚ್ಚೋದು ಅಂತ ಅಂದ್ಬಿಟ್ಟು ಇವಾಗ ಶಿವಗೆ ಶುರುವಾಯಿತು ಹಲ್ದಿ. ಅವನಿಗೆ ತಮಾಷೆ ಮಾಡ್ತಾ ಕಾಲೆಲ್ಲ ಹಿಂಗಿಟ್ಕೊಳ್ಳೋ ಹಂಗಿಟ್ಕೊಳ್ಳೋ ಆಗ ನೀಟಾಗಿ ಉಜ್ಜಬೋದು ಅಂತ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಅವರು ಡ್ಯೂಟಿಗೆ ಹೋಗಬೇಕಿತ್ತು. ಅವ್ರಿಗೆ ರಜೆ ಇರಲಿಲ್ಲ ಇವತ್ತಿಂದ ಆ್ಯಕ್ಚುಲಿ. ಸೊ ಹಾಗಾಗಿ ಅವ್ರಿಗೂ ಟೈಮ್ ಆಗುತ್ತೆ ಹೋಗ್ಲಿಕ್ಕೆ ಅಂತ ಅಂದ್ಬಿಟ್ಟು ನಾನು ಅಟ್ಲೀಸ್ಟ್ ಹಳ್ದಿನಾದರೂ ಹಚ್ಬಿಟ್ಟು ಹೋಗ್ಬಿಡ್ತೀನಿ, 1-2 ಫೋಟೋ ತೆಗೆಸ್ಬಿಟ್ರಪ್ಪ ಅಂತ ತೆಗೆಸ್ಕೊಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರು ಕೂಡ ಹೊರಡ್ತಾಯಿದ್ರು. ನಾನು ರಮ್ಯಂಗೆ ತಮಾಷೆ ಮಾಡ್ತಾಯಿದ್ದೆ. ಅವಳು ಸೈಡಲ್ಲಿ ಕೂತಿದ್ಲಲ್ವಾ ಅತ್ತೆ. ಆ್ಯಕ್ಚುಲಿ ಇವಾಗ ನಾನು ಶಾಸ್ತ್ರ ಮಾಡ್ತಾಯಿದ್ದೀನಿ ಶಿವಗೆ. ಫಸ್ಟು ಕಲಶ ಎಲ್ಲ ಸಣ್ಣ ಮಾಡಿಕೊಂಡು ಅದಕ್ಕೆ ಸೋಗ್ಲು ಇದ್ಬಿಟ್ಟು ಇವಾಗ ಮದುಮಗನಿಗೆ. ಸೊ ಹಾಗೆ ಪಕ್ಕದಲ್ಲಿ ನಾವು ಏನು ಮಾಡ್ತೀವಿ, ಅವ್ರ ಬಲು ಭಾಗಕ್ಕೆ ಹೆಂಡ್ತಿ ಅಂತ ಅಂದ್ಬಿಟ್ಟು ಮದುವೆ ಆಗೋವರೆಗೂ ಅದು ಕಲ್ಲಿಟ್ಟಿರ್ತೀವಲ್ವ, ಅದಕ್ಕೂ ಧಾನ್ಯದ ಗಂಟೆಲ್ಲ ಹಾಕಿರ್ತೀವಿ. ಸೊ ಅದನ್ನು ರೇಗಿಸ್ತಾ ಇದ್ವಿ ಶಿವಗೆ. ಇವಾಗ ರಕ್ಷಿತಾ ಬರೋವರೆಗೆ ನಿನಗೆ ರಕ್ಷಿತಾ ಅದೇನೆ ಅಂತ ಅಂದ್ಬಿಟ್ಟು ಅವಳಿಗೆ ರೇಗಿಸ್ತಾ ಇದ್ವಿ. ಅದಾದಮೇಲೆ ರಮ್ಯಾ ಕೂಡ ಶಾಸ್ತ್ರ ಮಾಡಿದ್ಲು. ಹಾಗೆ ಫ್ರೆಂಡ್ಸ್, ನಾನು ಡೈರೆಕ್ಟು ಏನಂತ ಹೇಳಿದ್ರೆ ವಾಯ್ಸ್ ಹಾಗೇ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಪ್ರಾಬ್ಲಮ್ ಆಗುತ್ತೆ ಡೈರೆಕ್ಟ್ ವಾಯ್ಸ್ ಹಾಕಿದರೆ. ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಎಲ್ಲ ಸೌಂಡು ಮಾತಾಡ್ತಾ ಇದ್ದೀವಲ್ವ, ಕ್ಲಿಯರಾಗಿ ಕೇಳಿಸೋದಿಲ್ಲ. ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಒಂಥರ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಏನೇ ಹೇಳಿದ್ರು ಈಗ ನಮ್ಮಮ್ಮ ಬಂದ್ಬಿಟ್ಟು ನಮ್ಮಮ್ಮನ ಕೈಯಿಂದ ಅರಿಶಿನ ಹಚ್ತಾ ಇದ್ದಾರೆ. ಮದುವೆ ಅರಿಶಿನ ಏನೇ ಆಗಲಿ, ಮದುವೆ ಮನೆ ಅಂತ ಆದಮೇಲೆ ಮದುವೆ ಹುಡುಗನಿಗೆ ಮದುವೆ ಮನೆಯಲ್ಲಿ ಅರಿಶಿನ ಹಚ್ಚಿದ ಮೇಲೆ ಅದ್ರ ಕಳೆನೇ ಬೇರೆ ಬಂದೇ ಬಿಡುತ್ತೆ.
ಆ, ನಿಜ ಅನ್ಸುತ್ತೆ ಫ್ರೆಂಡ್ಸ್ ನನಗೆ ಈ ಶಾಸ್ತ್ರ, ಈ ಸಂಪ್ರದಾಯಗಳೆಲ್ಲನೂ ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ, ಪ್ರತಿಯೊಂದು ಈ ಮದುವೆ ಟೈಮಲ್ಲಿ ಎಲ್ಲ ರಿಲೇಷನ್ಸು ಮನೆಗೆ ಬಂದಿರ್ತಾರೆ. ಆ ಖುಷಿ ವಾತಾವರಣ ನಿಜ ಒಂಥರ ಬೇರೆ ವೈಬ್‌ನೇ ಕ್ರಿಯೇಟ್ ಮಾಡುತ್ತೆ. ಆಗಿನ ಕಾಲ ಎಲ್ಲ ಎಷ್ಟು ಒಂದೊಂದು ವಾರ ನಡೀತಾ ಇತ್ತು ಮುಂಚೆ ಮದುವೆಗಳೆಲ್ಲ ಅಂತ. ಇವಾಗ ಹೇಳ್ಬೇಕಂದ್ರೆ ಮುಂಚೆಗಿಂತ ಇವಾಗಿನ ಶಾಸ್ತ್ರಗಳು ಸ್ವಲ್ಪ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲರೂ ಬ್ಯುಸಿ ಶೆಡ್ಯೂಲ್, ಎಲ್ಲರೂ ಕೆಲಸ ಅದು ಇದು ದಿನನಿತ್ಯದ ಒತ್ತಡದ ಕೆಲಸ ಇರೋದ್ರಿಂದ ಎಲ್ಲರೂ ಒಂದೇ ಕಡೆ ಒಂದೇ ಸಲ ಸೇರೋಕ್ಕಾಗಲ್ಲ, ಜಾಸ್ತಿ ದಿನ ಇರೋಕ್ಕಾಗೋದಿಲ್ಲ ಅನ್ನೋ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಿಂಪಲ್ ಆಗಿಬಿಡುತ್ತೆ ಇವತ್ತಿನ ಶಾಸ್ತ್ರಗಳು ಅಂತ ಹೇಳ್ಬೋದು. ಈ ಶಾಸ್ತ್ರಗಳೆಲ್ಲ ಇದ್ರೇ ಮದುವೆ ಮನೆ ಕಳೆ ಎಲ್ಲ ರಿಲೇಷನ್ಸ್ ಎಲ್ಲ ಇದ್ರೇ. ಸೊ ಫೈನಲಿ ಇವಾಗ ನೋಡಿ ಶಿವುಗೆ ಇವಾಗ ನೀರು ಹಾಕ್ತಾ ಇದ್ದೀವಿ. ಪ್ರತಿಯೊಬ್ಬರೂ ಎಲ್ಲರೂ ಫಸ್ಟು ಶಾಸ್ತ್ರ ಮಾಡಿರೋರು 5 ಜನ ಹಾಕಬೇಕು. ಅದಕ್ಕೆ ಶಿವಗೆ ಫುಲ್ ತಮಾಷೆ ಮಾಡ್ತಾಯಿದ್ದೆ ನಾನಂತೂ. ಯಪ್ಪ ಇವಾಗ ಫುಲ್ಲು ಅಂದರೆ ನಾವು ಬಿಸಿ ನೀರು ಹಾಕ್ತಾಯಿದ್ವು ಅಲ್ವಾ ನೀರು ಅವನಿಗೆ. ಅವ್ನಿಗೆ ಅದೇ ರೀತಿ ಫೀಲ್ ಮಾಡ್ತಾವನೆ, ಎದೆ ಎಲ್ಲ ಮುಟ್ಕೊಂಡು ಏನಪ್ಪ ಮುಂಗಾರು ಮಳೆ ಫೀಲ್ ಮಾಡ್ತಾಯಿದ್ಯಾ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು. ಈ ಸಾಂಗ್ ಫೀಲ್ ಮಾಡ್ತಾ ಇದೆಯಪ್ಪ ಮುಂಗಾರು ಮಳೆ ಸಾಂಗ್ನ. ಇದೆ ಆ ಮಳೆ ಬರ್ತಾ ಇದೆ ಅಂತ ತಿಳ್ಕೊಂಡು ಸುತ್ತಮುತ್ತ ನಾವು ಯಾರು ಇರೋದು ನಿನಗೆ ಕಾಣಿಸ್ತಾನೆ ಇಲ್ವಾ ಶಿವು ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಾಯಿದ್ವಿ. ಕಾಲು ಎಳೆದು ಇದ್ದು ಮದುವೆ ಮನೆ ಅಂದ್ರೇ ಹಂಗೆ ಅಲ್ವಾ, ಎಲ್ಲರೂ ಇದ್ದಾಗ ಎಲ್ಲರೂ ಪ್ರತಿಯೊಬ್ಬರು ರೇಗಿಸ್ತಾ ಇರ್ತಾರೆ, ಕಾಲು ಎಳಿತಾ ಇರ್ತಾರೆ. ಒಂಥರ ತುಂಬ ಚೆನ್ನಾಗಾಯಿತು. ನನಗಂತೂ ಆ ಎನ್ವೈರ್ನಮೆಂಟ್ ಸಖತ್ ಇಷ್ಟ ಆಯಿತು ನಿನ್ನೆ. ಅಂದರೆ ತುಂಬ ದಿನಗಳೇ ಆಗೋಗಿತ್ತು ಆ್ಯಕ್ಚುಲಿ. ರಮ್ಯನ ಮದುವೆ ಆಗಿ ಆಲ್ರೆಡಿ ಏನಂತ ಹೇಳಿದ್ರೆ ಒಂದು 6-7 ವರ್ಷ ಆಗಿತ್ತು ಫ್ರೆಂಡ್ಸ್. ಗ್ಯಾಪ್ ಆಯ್ತಲ್ಲ ಶಿವು ಮದುವೆಗೂ ರಮ್ಯನ ಮದುವೆಗೂ 6-7 ಇಯರ್ಸ್ ಅಂತ ಆಯಿತು. ಇನ್ನು ನನ್ನ ಮದುವೆ ಬಗ್ಗೆ ಅಂತೂ ಕೇಳಲೇಬೇಡ ಬಿಡಿ. ಅವಾಗ ಇಷ್ಟೊಂದು ಇದೇ ಇಲ್ಲ. ಏನಕ್ಕಂದರೆ ಆಲ್ಮೋಸ್ಟ್ 19 ಇಯರ್ಸ್ ಅಲ್ವಾ. 19 ಇಯರ್ಸ್ ಕಂಪ್ಲೀಟ್ ಆಗಿ 20 ಇಯರ್ಸ್ ರನ್ನಿಂಗ್ ಆಗ್ತಾಯಿದೆ. ಏಪ್ರಿಲ್ ಬಂದರೆ 20ನೂ ಕಂಪ್ಲೀಟ್ ಆಗಿಬಿಡುತ್ತೆ. ಅವಾಗ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. 20 ವರ್ಷದ ಹಿಂದೆ ಹೆಂಗಿತ್ತು ನಮ್ಮ ಮದುವೆ ಟೈಮಲ್ಲಿ. ಈ ಥರ ಎಲ್ಲ ಏನಿಲ್ಲ, ಸಿಂಪಲ್ಲಾಗಿ ಅಂದರೆ ಈ ಬ್ಯಾಕ್ ಡೆಕೋರೇಷನ್ ಇವಾಗೇನು ಶಾಸ್ತ್ರ ಮಾಡಿದ್ರು ಅದೆಲ್ಲನೂ ಇತ್ತು, ಸೇಮ್ ಶಾಸ್ತ್ರಗಳು. ಬಟ್ ಏನಂದರೆ ಈ ಬ್ಯಾಕ್ ಡ್ರಾಪ್ ಡಿಸೈನ್ ಎಲ್ಲ ಏನಿದೆ ಅದಿರ್ತಿರ್ಲಿಲ್ಲ. ಈ ಲೋಟಸ್ ಡಿಸೈನ್ ಎಲ್ಲ ಇರ್ತಿರ್ಲಿಲ್ಲ. ಅದೆಲ್ಲ ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಈ ಹೊಸ ಹಳೇ ಶಾಸ್ತ್ರಗಳಿಗೆ ಈಗ ಹೊಸ ಶಾಸ್ತ್ರಗಳು ಸೇರ್ಕೊಂಡಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಅದೇನಪ್ಪ ಅಂದರೆ ಪ್ರೀ ವೆಡ್ಡಿಂಗ್ ಶೂಟು ಅದು ಮುಂಚೆ ಇರಲಿಲ್ಲ, ಇವಾಗ ಶುರುವಾಗಿದೆ. ಪ್ರತಿಯೊಬ್ಬರು ಅಷ್ಟೇ, ನಿಮ್ಮ ಮದುವೆಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರಾ ಏನು ಎತ್ತ ಅಂತ ಕೇಳ್ತಾರೆ. ಯಾವ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಮತ್ತು ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಯಾವ ಥರ, ಮತ್ತು ಇವಾಗಿನ ಟ್ರೆಂಡ್ಗೆ ತಕ್ಕನಾಗೆ ಈಗ ಡೆಕೋರೇಷನ್ಸ್ ಆಗಿರ್ಬೋದು, ಸಾಂಗ್ಗಳಾಗಿರ್ಬೋದು ಅದೆಲ್ಲ ಚೇಂಜ್ ಆಗಿದೆ. ಸೊ ಅದಷ್ಟೇ ಅಲ್ಲದೆ ಇವಾಗ ಶಿವುಗೆ ಫೈನಲಿ ಹಲ್ದಿ ಎಲ್ಲ ಹಚ್ಚಿ ಎಲ್ಲರೂ ನೀರು ಹಾಕಿದ್ಮೇಲೆ ಅವ್ನಿಗೆ ಸ್ನಾನ ಮಾಡಿಸ್ಬಿಟ್ಟು ಮತ್ತೆ ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ ಅವನ್ನ. ಬಾರೋ ನಿನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ್ಬಿಟ್ಟು ಅಲ್ಲೂ ತಮಾಷೆ. ಅವ್ನಿಗೆ ಎಷ್ಟು ಸಾಧ್ಯ ಆಗುತ್ತೆ ಅದು ಹುಡ್ಗನ ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕಳ್ಸೋದ ತಟ್ಟೆನೂ ಹಿಡ್ಕೊಂಡಿರ್ಬೇಕು ಜೊತೇಲಿ ಅಂತ ಅಂದ್ಬಿಟ್ಟು. ಸೊ ಆ ಕಳ್ಸೋದ ತಟ್ಟೆ ಜೊತೆ ಕರ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಮದುಮಗನ್ನ. ಪಂಚೆ ಶರ್ಟ್ ಇವಾಗ ಸ್ನಾನ ಆದಮೇಲೆ. ಇವಾಗ ಅವನು ಮುಂಚೆ ವೈಟ್ ಕಲರ್ದು ಜುಬ್ಬ ಪೈಜಾಮ ಹಾಕಿದ್ದ ಅಲ್ವಾ. ಸೊ ಇವಾಗ ಪಂಚೆ ಶರ್ಟಲ್ಲೇ ಕುತ್ಕೋಬೇಕು, ಮತ್ತು ಅದು ಟವಲ್ಲೇ ಹಾಕ್ಕೋಬೇಕು ಎಗ್ಲು ಮೇಲೆ ಅಂತ ಇದೆ. ಸೊ ಹಾಗಾಗಿ ಇವಾಗ ಅಲ್ಲಿಂದ ಬಂದ ತಕ್ಷಣ ಎಲ್ಲರ ಕಾಲು ಸಣ್ಣ ಮಾಡಿಕೊಂಡು ಮತ್ತು ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕೈ ಮುಗಿದು ದೇವ್ರಿಗೆ ದೀಪ ಹಚ್ಬಿಟ್ಟು ಇನ್ನೊಂದು ಸಲ. ಸೊ ಇವಾಗ ಮತ್ತೆ ಅವನು ಹಸೆ ಮಣೆ ಮೇಲೆ ಕುತ್ಕೋಬೇಕು. ಮತ್ತು ಇವಾಗ ಏನಂದರೆ ಇನ್ನೂ 4 ಜನ ಉಳಿದಿರೋರು ಶಾಸ್ತ್ರ ಮಾಡಬೇಕು. ಅದು ಇದೇನಕ್ಕಂದರೆ ಒಟ್ಟು 9 ಜನ ಶಾಸ್ತ್ರ ಮಾಡೋದು. ಸ್ನಾನ ಆಗೋದಕ್ಕಿಂತ ಮುಂಚೆ ಅಂದರೆ ಸ್ನಾನ ಅಂದರೆ ಮುಂಚೆ ಸ್ನಾನ ಮಾಡಿರ್ತಾರೆ ಎಲ್ಲರೂ. ಹಲ್ದಿ ಹಚ್ಚಿ ಸ್ನಾನ ಆಗೋದಕ್ಕಿಂತ ಮುಂಚೆ ಒಂದು 5 ಜನ ಶಾಸ್ತ್ರ ಮಾಡೋದು. ಅದಾದಮೇಲೆ ಒಂದು 4 ಜನ ಶಾಸ್ತ್ರ ಮಾಡೋದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇವಾಗ ಶಾಸ್ತ್ರಗಳು ಇನ್ನು 4 ಜನ ಬ್ಯಾಲೆನ್ಸ್ ಇದೆ. ಸೊ ಅದು ಮಾಡಿದ್ಮೇಲೆ ಫೈನಲ್ ಆಗಿ ಮುಗೀತು ಅಂತ ಅಲ್ಲಿಗೆ ಇದು ಶಾಸ್ತ್ರ. ಅದಾದಮೇಲೆ ಎಲ್ಲ ಫೋಟೋಸ್ ಅದು ಇದು ತೊಗೊಳ್ಳೋದು ಇರುತ್ತೆ. ಸೊ ಫೈನಲ್ ಆಗಿ ನಾವೊಂದಷ್ಟು ಸಾಂಗ್ಗಳಿಗೆಲ್ಲ ರೀಲ್ಸ್ ಎಲ್ಲ ಹೇಳ್ದಾಗೆ ಇವತ್ತಿನ ಟ್ರೆಂಡ್ ಹೆಂಗೆ ಕ್ರಿಯೇಟ್ ಆಗಿದೆ ಅಂದರೆ ಹಲ್ದಿ ಶಾಸ್ತ್ರ ಮಾಡ್ಕೊಂಡ್ಮೇಲೆ ಎಲ್ಲರೂ ಗಾಗಲ್ ಹಾಕೊಂಡು ರೀಲ್ ಮಾಡ್ಕೊಳ್ಳೇಬೇಕು. ಜೊತೆಗೆ ಒಂದಷ್ಟು ನಿಮಗೆ ಗೊತ್ತಲ್ಲ ಮದುವೆ ಸಾಂಗ್ಸ್ಗಳು, ಚಂದಪ್ಪ ಚಂದಗೌಡ ಇಂಥ ಸಾಂಗ್ಸ್ಗೆಲ್ಲ ರೀಲ್ಸ್ ಮಾಡಿಲ್ಲ ಅಂದರೆ ಮದುವೆ ಮನೆ ಅಂತ ಅನ್ಸೋದೇ ಇಲ್ಲ. ಸೊ ಇವತ್ತಿನ ಟ್ರೆಂಡಿಗೆ ತಕ್ಕನಾಗಿ ನಾವು ಕೂಡ ಒಂದಷ್ಟೆಲ್ಲ ಸಾಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ವಿ ರೀಲ್ಸ್ ಮಾಡ್ಕೋಬೇಕಪ್ಪ ಅಂತ ಅಂದ್ಕೊಂಡು. ಸೊ ಫೈನಲಿ ಇವಾಗ ಮತ್ತೆ ಕೂರಿಸ್ಬಿಟ್ಟು ಅವನಿಗೆ
ಇನ್ನೊಂದು ಸಲ ಒಂದು 4 ಜನ ಶಾಸ್ತ್ರ ಮಾಡೋದಿದೆ. ಅದಾದಮೇಲೆ ನಮಗೂ ಟೈಮ್ ಸಿಗುತ್ತೆ. ಸೊ ಊಟ ಎಲ್ಲ ಆಗೋಷ್ಟರಲ್ಲಿ ನಾವು ಇಲ್ಲಿ ಒಂದಷ್ಟು ರೀಲ್ಸ್ ಮಾಡಿಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಆ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಎಲ್ಲಿ ಮಿಸ್ ಆಗಿಬಿಡುತ್ತಪ್ಪ ಅಂತ. ಸೊ ಫೈನಲಿ ಮದುಮಗ ರೆಡಿ ಆದರು ಶಾಸ್ತ್ರಕ್ಕೆ. ನಮ್ಮಣ್ಣ ಎಲ್ಲ ಇವಾಗ ಹಾರ ಹಾಕಿದರೆ ನೋಡ್ತಾ ಇರ್ಬೋದು. ನನಗೆ ಡೈರೆಕ್ಟ್ ವಾಯ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಏನಕ್ಕಂದರೆ ನಾವಲ್ಲಿ ಹೆಂಗಿರುತ್ತೆ ಮದುವೆ ಮನೆ ವೈಬ್ಸ್ ಅಂತ ನಿಮಗೆ ಗೊತ್ತಿರುತ್ತಲ್ಲ, ಒಬ್ಬೊಬ್ಬರು ಒಂದೊಂದು ಮಾತಾಡಿಕೊಂಡು. ಬಟ್ ಎಲ್ಲ ಮಾತಾಡ್ತಾ ಸೌಂಡ್ ಎಷ್ಟು ಮಿಕ್ಸ್ ಆಗಿ ಕ್ಲಿಯರಾಗಿ ಬರ್ತಾನೆ ಇರಲಿಲ್ಲ. ಸೊ ಹಾಗಾಗಿ ನನಗದು ಬೇಡ, ಮ್ಯೂಟ್ ಮಾಡಿಬಿಡೋಣ, ಅದು ಡಿಸ್ಟರ್ಬೆನ್ಸ್ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಮ್ಯೂಟ್ ಮಾಡಿಬಿಟ್ಟೆ. ಸೊ ಇವಾಗ ಹಿಂಗೆ ಆಗಿ ಫೈನಲಿ ಶಾಸ್ತ್ರಗಳೆಲ್ಲ ಶುರು ಆದಮೇಲೆ ಇನ್ನು ಮಧ್ಯಾಹ್ನ ಊಟದ ಟೈಮ್ಗೆ ಆಗ್ಬಿಡುತ್ತೆ ಅಲ್ವಾ. ಸೊ ಊಟ ಕೂಡ ಕೊಡಬೇಕು. ಆಮೇಲೆ ಎಷ್ಟೋ ಜನ ಅಂದರೆ ಲೇಟ್ ಆಗಿಬಿಡುತ್ತೆ. ನಮಗೆ ಟೈಮ್ ಎಲ್ಲ ಬಂದಿದ್ದು 12 ಗಂಟೆ ಮೇಲೆ ಹಳದಿ ಶಾಸ್ತ್ರಕ್ಕೆ. ಸೊ ಹಾಗಾಗಿ 12 ಗಂಟೆ ಮೇಲೆ ಶಾಸ್ತ್ರ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 2 ಗಂಟೆನೇ ಆಗೋಯಿತು. ನಾವು ವೀಡಿಯೋ ಅಂತೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ಊಟದ ಸಮಯನೂ ಆಗಿರುತ್ತೆ. ಇನ್ನು ಬಂದಿರೋ ಗೆಸ್ಟ್ಗೆಲ್ಲ ಇನ್ನು ಊಟಕ್ಕೆ ಬಡಿಸ್ಬೇಕು. ಅದು ಒಂದು ಬ್ಯಾಲೆನ್ಸ್ ಇದೆ. ನಾನು ಹೇಳ್ದಾಗೆ ಊಟದ್ದೆಲ್ಲ ತಯಾರಿ ಮೇಲ್ಗಡೆ ರೂಮಲ್ಲಿ ನಡೀತಾ ಇದೆ. ನಾವು ಕೆಳಗಡೆ ಏನು ಊಟದ್ದು ಮಾಡಿರಲಿಲ್ಲ. ಅಲ್ಲೇ ಊಟ ಎಲ್ಲ ಆಗಿಬಿಟ್ರೆ ಇಲ್ಲೆಲ್ಲ ನೀಟಾಗಿ ಎಲ್ಲ ನಮಗೆ ಶಾಸ್ತ್ರ ಮಾಡೋದಕ್ಕೆ ಸರಿ ಆಗುತ್ತೆ ಅಂತ. ಸೊ ಫೈನಲಿ ಎಲ್ಲ ಮುಗಿದು ಶಾಸ್ತ್ರ ಇವಾಗ ಹಂಗೂ ತಮಾಷೆ ಮಾಡ ಆರತಿ ಆಡೋಕ್ಕೂ ಆಗ್ತಾ ಇಲ್ವಲ್ಲ, ಏನು ಗೊತ್ತಿಲ್ವಲ್ಲ ಅಂತ. ಹಾಗೆ ಭತ್ತ ಕುಟ್ಟೋ ಶಾಸ್ತ್ರ ಕೂಡ ಪಕ್ಕದಲ್ಲಿ ನಡೀತಾ ಇದ್ದೆ ನೋಡ್ಬೋದು. ಅದು ಕೂಡ ಅಷ್ಟೇ, ಒಂದು 5 ಜನ ಮುತ್ತೈದೆಯರು ಸೇರಿ ಭತ್ತ ಕುಟ್ಟಬೇಕು ಅಂತ ಶಾಸ್ತ್ರ. ಸೊ ಅದು ಕೂಡ ಶಾಸ್ತ್ರ ನಡೀತಾ ಇದೆ ಇವಾಗ. ಅದಾದಮೇಲೆ ನಾನು ಹೇಳ್ದಾಗೆ ಮೇಲ್ಗಡೆ ರೂಮಲ್ಲಿ ಅಡುಗೆಗಳೆಲ್ಲ ರೆಡಿ ಇದೆ. ಸೊ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಫೈನಲ್ ಆಗಿ ಈ ಒಂದು ಫಂಕ್ಷನ್ ಫ್ರೆಂಡ್ಸ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಈ ಒಂದು ವ್ಲಾಗ್ನ ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.